ಹಲೋ ನಮಸ್ಕಾರ ಸ್ನೇಹಿತರೆ. ವಾಟ್ ಇಟ್ ಫಸ್ಟ್ ಏನಾಗ್ತದೆ ಇಲ್ಲಿ? ಫೈನಲಿ ಇಲ್ಲಿ ಭಾನುಮತಿ ಜೈಲಿಂದ ಬಿಡುಗಡೆಯಾಗೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತದೆ. ಸ್ವತಃ ಮಗಳನ್ನೇ ಬಲಿ ಕೊಟ್ಬಿಟ್ರ ಭಾನುಮತಿ ಬಚಾವಾಗೋದಕ್ಕೆ. ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಗೀತಾಗೆ ಅನುಮಾನ ಇದೆ, ಬಿಕಾಸ್ ಕಣಿಯಮ್ಮ ಬಂದು ನಿಮಗೆ ತೀರ್ಪು ಉಲ್ಟಾ ಬರುತ್ತೆ, ಅಪಾಯ ನಿಮ್ಮ ಬೆನ್ನಂದನೇ ಇದೆ, ನೀವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಅಂತಿದ್ದಾರೆ. ಬಿಕಾಸ್ ಈ ಕಡೆ ಭಾನುಮತಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಅನ್ನೋ ಗೊಂದಲ ಅವಳಿಗೆ ಇದ್ರೆ, ಈ ಕಡೆ ವಿಜಯ್ ಸುಧಾರಾಣಿ ಎಲ್ಲರೂ ಕೂಡ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಎಲ್ಲ ಎವಿಡೆನ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಫೈನಲಿ ಸುಧಾರಾಣಿ, ಗೀತಾ ಹಾಗೆ ವಿಜಯ್ ಮತ್ತು ಕಿರಣ್ ಎಲ್ಲರೂ ಕೂಡ ಕೋರ್ಟಿಗೆ ಬರ್ತಾರೆ. ಕೋರ್ಟಲ್ಲಿ ಭಾನುಮತಿ ಎದುರುಗೊಳ್ತಿದ್ದಾಗ ಈ ಕಡೆ ಭಾನುಮತಿ ಮಾತಾಡೋಕೆ ಟ್ರೈ ಮಾಡಿದಾಗ, ಎಷ್ಟು ಪಾಪದ ಕೆಲಸ ಮಾಡಿದ್ಯಾ, ಅಮ್ಮನ ಥರ ಇದ್ಕೊಂಡೆ ನಮಗೆ ಬೆನ್ನಿಗೆ ಚೂರಿ ಆಗಿಬಿಟ್ಟೆ, ಗಂಡನೇ ಕೊಂದ್ಬಿಟ್ಟೆ, ಎಂಥ ಪಾಪಿ ನೀನು ಮಾಡಿರೋ ಕರ್ಮ ಒಂದಿಂದಲ್ಲ, ನಿನ್ನಂಥವ್ಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗದೆ ಇರಲೇಬಾರ್ದು, ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ತಪ್ಪಿಸ್ಕೋಬಾರ್ದು, ನಿನಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಇವತ್ತೇನು ಮಾಡಿರೋ ಎಲ್ಲ ತಪ್ಪುಗಳಿಗೆ ಲೆಕ್ಕ ಹಿಡೋ ಸಮಯ ಬಂದಿದೆ. ಖಂಡಿತ ಇವತ್ತು ನಿನಗೆ ಶಿಕ್ಷೆ ಆಗೇ ಆಗುತ್ತೆ, ಅದರಿಂದ ನೀನು ಯಾವುದೇ ಕಾರಣಕ್ಕೂ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಸುಧಾರಾಣಿಯವರು ಕೂಡ ಎಷ್ಟೆಲ್ಲ ತೊಂದರೆ ಮಾಡಿದ್ಯಾ ನೀನು, ಖಂಡಿತ ಇವತ್ತು ತಪ್ಪಿಸ್ಕೊಳ್ಳೋಕೆ ಸಾಧ್ಯನ, ಎಲ್ಲ ಕೂಡ ಲೆಕ್ಕ ಚುಪ್ತ ಆಗತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಗೀತಾ ಕೂಡ ತರಾಟೆಗೆ ತಗೋತಾಳೆ. ನಂತರ ಈ ಕಡೆ ಭಾನುಮತಿ ತಮ್ಮ ಮಗನ್ನ ನೋಡಿದ್ದೆ ಕಿರಣ್ ಅಂತ ಹೇಳ್ತಿದ್ರೆ, ದಯವಿಟ್ಟು ಕೈ ಮುಗಿತೀನಿ, ನನ್ನ ಅಮ್ಮ ಅಂತ ಅನ್ಕೊಳ್ಳೋಕ್ಕೂ ನಿನ್ನ ನಾಚಿಕೆ ಆಗ್ತದ, ನನ್ನನ್ನು ಮಗ ಅಂತ ಕರಿಬೇಡ, ಯಾಕೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ, ಯಾಕೆ ನೀನು ನನ್ನ ಜನ್ಮ ಕೊಟ್ಟೆ ಅಂತ, ಪಾಪ ಏನು ಮಾಡಿದೆ, ನಿನ್ನ ಮಗ ಅಂತ ಅನ್ಸ್ಕೊಳ್ಳೋಕೆ ಅಸಹ್ಯ ಆಗ್ತದೆ, ಎಂಥ ಪಾಪದ ಕೆಲಸ ಮಾಡಿದ್ಯಾ ನೀನು, ಅಂತೆಂಥ ಪಾಪದ ಕೆಲಸ ಮಾಡಿದ್ಯಾ, ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು, ನಿನ್ನಂಥವಳು ಅಮ್ಮ ಅನ್ನೋ ಹೆಸರಿಗೆ ಕಳಂಕ ಆಗಿದೆಯಾ, ಯಾವುದೇ ಕಾರಣಕ್ಕೂ ನಿನ್ನ ಹೊಟ್ಟೆಲೆ ನಾನು ಹುಟ್ಟಬಾರ್ದಿತ್ತು, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿದ್ರೆ ನನ್ನ ಹುಟ್ಟಾಗೆ ಸಾಯಿಸಿದ್ರು ಎಷ್ಟೋ ವಾಸೆ ಇರ್ತಿತ್ತು, ಎಲ್ಲ ಕೂಡ ಗಂಡನಿಗೆ ಆಯಸ್ಸಿರಬೇಕು, ಮುತ್ತೈದೆಯಾಗಿ ಸಾಯಬೇಕು, ಸುಮಂಗಲಿಯಾಗಿ ಅಂತ ಹೇಳ್ತಾರೆ. ಆದರೆ ನೀನು ಎಂಥ ಕಳಂಕ ಆಗ್ಬಿಟ್ಟ, ಸ್ವತಃ ಗಂಡನ್ನೇ ಕೊಂದು ಪಾಪಿ ಆಗ್ಬಿಟ್ಟಿಯಲ್ಲ, ಅಪ್ಪ ಏನು ಮಾಡಿದ್ರು ನಿನಗೆ, ಅಪ್ಪನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ, ಪಾಪಿ ನಿನ್ನಂಥವ್ಳಿಗೆ ಶಿಕ್ಷೆ ಆಗಬೇಕು, ಆದರೆ ನನಗೆ ಬದುಕೋಕೆ ಆಸೆ ಇಲ್ಲ, ಆದರೆ ಯಾಕಿನ್ನೂ ಕೂಡ ಬದುಕಿದ್ದೀನಿ ಗೊತ್ತಾ, ನಿನ್ನಂಥವ್ಳಿಗೆ ಶಿಕ್ಷೆ ಆಗೋದನ್ನು ನೋಡಬೇಕು, ಶಿಕ್ಷೆ ಆಗೋದನ್ನು ನೋಡಿ ಹಾಲು ಕುಡಿಬೇಕು ಅಂತ ಹೇಳ್ತಿದ್ದಾನೆ. ಇದರಿಂದ ಭಾನುಮತಿ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತದೆ. ಬಟ್ ಇದು ಎಲ್ಲವೂ ಕೂಡ ಡ್ರಾಮಾ. ಯಾಕಡೆ ವಿಜಯಗೀತಾ ಸುಧಾರಾಣಿ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಫೈನಲಿ ಕೋರ್ಟ್ ಕಟಿಕಡೆಯ ಮೇಲೆ ಭಾನುಮತಿ ನಿಂತ್ಕೊಂಡಿದ್ದಾರೆ. ಕೋರ್ಟ್ ಟೈಮ್ ಶುರುವಾಗಿದೆ, ಜಡ್ಜ್ ಬಂದಿದ್ದಾರೆ. ಈ ಕಡೆ ಸುಧಾರಾಣಿ ಅವರು ಭಾನುಮತಿ ಸೂರ್ಯಪ್ರಕಾಶ್ ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲ ರೀತಿಯ ಸಾಕ್ಷಿಗಳು ಈ ಒಂದು ಫೈಲಲ್ಲಿ ಇದೆ ಅಂತ ಕೊಡ್ತಾರೆ. ಜೊತೆಗೆ ಮುಖ್ಯವಾದ ಸಾಕ್ಷಿ ಕೂಡ ಇದೆ ಅದ್ರ ಜೊತೆಗೆ ಅಂತ ಹೇಳಿ ತಮ್ಮ ಹತ್ರ ಇರೋ ಮೊಬೈಲ್ ರೆಕಾರ್ಡರ್ನ ಕೂಡ ಕೊಡ್ತಾರೆ. ವಿಡಿಯೋ ರೆಕಾರ್ಡರ್ನ ನೋಡಿ ಶಾಕ್ ಆಗ್ತದೆ ಜಡ್ಜ್ಗೆ. ಬಿಕಾಸ್ ಆ ಒಂದು ವಿಡಿಯೋದಲ್ಲಿ ಸೂರ್ಯಪ್ರಕಾಶ್ ಸತ್ತಿದ್ದು ನಮ್ಮಂತಾನೆ, ನಾವೇ ಅವನ್ನ ಕೊಲೆ ಮಾಡಿದ್ವು ಅಂತ ಭಾನುಮತಿ ಆಡ್ತಿರೋ ವಿಡಿಯೋ ಇದೆ. ನಂತರ ಈ ಕಡೆ ಅಪೋಸಿಟ್ ಲಾಯರ್ ಬಂದದೆ ಏನು ಮಾತಾಡ್ತಿದ್ರೆ ಅದೆಲ್ಲ ಸುಳ್ಳು, ಇಂಥ ಸಾಕ್ಷಿಗಳನ್ನ ಸಾವಿರಾರು ಹುಟ್ಟಿಸ್ಬೋದು, ಆದರೆ ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಎಲ್ಲರೂ ಕೂಡ ಇದೇ ರೀತಿ ಹೇಳೋದು, ಯಾವ್ದಾದ್ರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿಗಳಿದೆಯಾ ಅಂದಾಗ ಇವರು ಸೃಷ್ಟಿ ಮಾಡಿದ್ದಾರೆ ಸಾಕ್ಷಿಗಳನ್ನ. ಅವರು ತಪ್ಪು ಮಾಡಿಲ್ಲ ಅನ್ನೋದಾದರೆ ನಮ್ಮ ಹತ್ರ ಸಾಕ್ಷಿಗಳು ಹೇಗಿರುತ್ತೆ, ಅವ್ರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ನಂತರ ಕೋರ್ಟ್ ಸಮಯನ ಹಾಳು ಮಾಡ್ತಿದ್ದಾರೆ. ದಯವಿಟ್ಟು ನೀವು ತೀರ್ಪನ್ನು ಪ್ರಕಟ ಮಾಡಬೇಕು. ಇಂಥ 300 ಮತ್ತು 302 ಸೆಕ್ಷನ್ ಪ್ರಕಾರ ಈ ಅಪರಾಧಿಗೆ ಕಠಿಣವಾದ ಸಜ್ಜೆ ಆಗಬೇಕು ಅಂತ ಸುಧಾರಾಣಿಯವರು ರಿಕ್ವೆಸ್ಟ್ ಮಾಡ್ಕೋತಾರೆ. ನಂತರ ಜಡ್ಜ್ ಕೂಡ ಫೈನಲ್ ಜಡ್ಜ್ಮೆಂಟ್ ಕೊಡುವುದಕ್ಕೆ ಮುಂದಾಗ್ತಿದ್ದಾರೆ, ಅನೌನ್ಸ್ ಮಾಡಬೇಕು. ಅಷ್ಟರಲ್ಲಿ ಫೈನಲಿ ಶ್ರುತಿ ಎಂಟ್ರಿ ಕೊಡ್ತಾಳೆ. ಶ್ರುತಿ ಎಂಟ್ರಿ ಕೊಡ್ತಿದ್ದಾಗ ಗೀತಾ ವಿಜಯ್ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ. ಏನಿದು ಇಷ್ಟು ದಿನ ಇಲ್ದಿರು ಶ್ರುತಿ ಇವತ್ತು ಯಾಕೆ ಬಂದ್ಲು ಅಂತ. ನಂತರ ಈ ಕಡೆ ಶ್ರುತಿ ಬಂದದ್ದೇ, ನಮ್ಮಮ್ಮ ತಪ್ಪೇ ಮಾಡಿಲ್ಲ, ನಾನು ಅವ್ರ ಮಗಳು ಅಂತಿದ್ರೆ ಈ ರೀತಿಯೆಲ್ಲ ಮಾತಾಡೋದೆಲ್ಲ, ಕಟ್ಕಟಿ ಬೇಲ್ ಬಂದು ನಿಂತು ಮಾತಾಡಿ ಅಂತಾರೆ. ನಾನು ಭಾನುಮತಿ ಸೂರ್ಯಪ್ರಕಾಶ್ ಅವರ ಮಗಳು ಶ್ರುತಿ ಅಂತ, ನಮ್ಮಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ತಪ್ಪು ಮಾಡ್ತಿರೋ ಅವ್ರಿಗೆ ಶಿಕ್ಷೆ ಆಗಬಾರ್ದು ಅಂದಾಗ ಈ ಕಡೆ ಸುಧಾರಾಣಿಯವರು ಪ್ರತಿ ಮಗಳು ಕೂಡ ಅಮ್ಮಂಗೆ ಶಿಕ್ಷೆ ಆಗಬೇಕಿದ್ರೆ ಇದೇ ಮಾತನ್ನು ಬಂದು ಹೇಳೋದು, ಅದರಲ್ಲಿ ಏನಿದೆ ಹೊಸ್ತು ಅಂತ ಕೇಳಿದಾಗ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಮ್ಮ, ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಏನಾದರೂ ಇದೆಯಾ ಅಂದಾಗ ನಾನು ಇಷ್ಟು ಬೋಲ್ಡಾಗಿ ಬಂದು ಹೇಳ್ತಿದ್ದೀನಿ ಅಂದರೆ ಸಾಕ್ಷಿ ಇಲ್ಲದೆ ಹೇಳ್ತಿದ್ದೀನ, ಖಂಡಿತ ನಾನೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ತಿದ್ದಾಳೆ.
ಇದನ್ನು ಕೇಳಿಸ್ಕೊಂಡೆ ಎಲ್ರಿಗೂ ಶಾಕ್ ಆಗ್ತದೆ. ನಂತರ ಈ ಕಡೆ ಭಾನುಮತಿಯವರು ಬೇಡ ಶ್ರುತಿ ಏನೋ ಹೇಳಬೇಡ ಅಂತಂದರೆ, ಇಲ್ಲ ಅಮ್ಮ ನಿನಗೆ ಶಿಕ್ಷೆ ಆಗೋದನ್ನು ನೋಡಿಕೊಂಡು ನಾನು ಯಾವುದೇ ಕಾರಣಕ್ಕೂ ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾಳೆ. ಫೈನಲಿ ಇದೆಲ್ಲ ಕೂಡ ಭಾನುಮತಿ ಕಿರಣ್ ಮಗಳ ಪ್ಲಾನ್ ಆಗಿದೆ. ಭಾನುಮತಿನ ನೋಡೋದಕ್ಕೆ ಇಬ್ಬರು ಕೂಡ ಜೈಲಿಗೆ ಹೋದಾಗ ಈ ಕಡೆ ಮಕ್ಕಳಾಗಿ ನೀವು ಯಾವತ್ತೂ ನಂಗೆ ಸಹಾಯನೇ ಮಾಡಲಿಲ್ಲ ಅಂದಾಗ ನೀನಂತ ಅವಕಾಶನೇ ಕೊಡಲಿಲ್ವಲ್ಲಮ್ಮ, ನನ್ನನ್ನು ಬೇರೆ ಕಡೆ ಇಟ್ಟೆ ತೊಂದರೆ ಆಗಬಾರ್ದು ಅಂತ ಅಣ್ಣನ ಫಾರಿನ್ಗೆ ಓದೋಕೆ ಕಳಿಸ್ದೆ. ನಾವು ಹೇಗೆ ಏನು ಮಾಡೋಕ್ಕಾಗತ್ತೆ, ಆದರೂ ಕೂಡ ಎಷ್ಟು ಬುದ್ಧಿವಂತ ನೀನು, ಇಂಥದ್ರಲ್ಲಿ ಹೇಗೆ ಸಿಕ್ಕಾಕೊಂಡೆ ಅಂದಾಗ ವಿಧಿ ಹಣೆ ಬರೋ ಕೆಟ್ಟದಾದರೆ ಎಲ್ಲ ಕೂಡ ಹೀಗೆ ಆಗತ್ತೆ. ಆದರೆ ನಾನು ಇಲ್ಲಿಗೆ ಬಂದಿದ್ದರಿಂದ ತುಂಬ ಒಳ್ಳೆಯದಾಯಿತು, ನನ್ನ ಸುತ್ತಮುತ್ತ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು ಅಂತ ಹೇಳ್ತಿದ್ದಾರೆ. ಖಂಡಿತ ಅಮ್ಮ ನೀನು ಇಲ್ಲಿಂದ ಇರೋದು ಚೆನ್ನಾಗಿರೋದಿಲ್ಲ, ಇಲ್ಲಿಂದ ಆಚೆ ಬರಲೇಬೇಕು ಅಂದಾಗ ನಾನು ಬರಲೇಬೇಕು, ಇಲ್ಲಾಂದರೆ ನಿಮ್ಮ ಲೈಫ್ಗೆ ತುಂಬಾ ಥ್ರೆಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಾನು ಆಚೆ ಬರಬೇಕು ಅಂದರೆ ಅದಕ್ಕೆ ನೀವೇ ಮಾಡಬೇಕು ಅಂದಾಗ ನೀನು ಏನೇ ಹೇಳಿದ್ರು ಮಾಡ್ತೀವಮ್ಮ, ಆದರೆ ನಾಳೆ ನಿನಗೆ ಶಿಕ್ಷೆ ಪ್ರಕಟ ಆಗಬಾರ್ದು, ನೀನು ಹೊರಗಡೆ ಬರಬೇಕು ಅಂದಾಗ ಈ ಕಡೆ ಏನೇ ಮಾಡೋದು ಇದ್ರು ಶ್ರುತಿನೇ ಮಾಡಬೇಕು ಅಂತಾರೆ. ನಾನಮ್ಮ ನಿನ್ನ ಕೈಲಿ ಆಗದಿರೋದು ಅಂದಾಗ ಖಂಡಿತ ನೀನು ಮಾಡಲೇಬೇಕಾಗುತ್ತೆ, ನಿನ್ನಿಂದ ಸಾಧ್ಯ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕೂಡ ಕೇಳಿಸ್ಕೋತಾರೆ. ಫೈನಲಿ ಆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಭಾನುಮತಿ ಮಕ್ಕಳನ್ನೇ ಬಲಿ ಕೊಡುವುದಕ್ಕೆ ರೆಡಿ ಆಗಿದ್ದಾರೆ. ಹಾಗಾದರೆ ಅಂಥದ್ದು ಏನಾಗ್ತಾ ಇದೆ? ಈ ಕಡೆ ಶ್ರುತಿನ ಸಾಕ್ಷಿ ಕೇಳ್ತಿದ್ದಾಗೆ ಶ್ರುತಿ, ಹೌದು ನಾನೇ ಪ್ರತ್ಯಕ್ಷವಾದ ಸಾಕ್ಷಿ, ಬಿಕಾಸ್ ನಾನೇ ಅವತ್ತಿದ್ದದ್ದು. ನಿಜ ಹೇಳಬೇಕು ಅಂದರೆ ಇದು ಎಲ್ಲವೂ ಕೂಡ ಅಮ್ಮ ಮಾಡಿದ್ದೆ ಅಲ್ಲ, ಅಪ್ಪನ್ನ ಕೊಂದಿದ್ದೆ ನಾನು, ಅಪ್ಪನ್ನ ಸಾಯಿಸಿದ್ದು ನಾನು. ಆದರೆ ಆ ತಪ್ಪನ್ನು ನಮ್ಮಮ್ಮ ಹಾಕೊಂಡ್ರು ಅಂತ ಹೇಳ್ತಿದ್ರೆ ಏನದು? ಇಷ್ಟು ದಿನ ಇಲ್ದಿರೋದು ಇವಾಗ ಯಾವಾಗ ಬಂದು, ಇಷ್ಟು ದಿನ ಯಾಕೆ ಬರಲಿಲ್ಲ? ತಪ್ಪು ಮಾಡಿದ್ದು ನೀನೇ, ಆದರೂ ಅಮ್ಮ ಜೈಲಿಗೆ ಹೋದ್ರು ಅಂದಾಗ ಅಮ್ಮನೇ ಇದನ್ನು ಬೇಡ ಅಂದಿದ್ದು. ಆದರೆ ನಮ್ಮಮ್ಮ ನೋಡಿಕೊಂಡು ಸುಮ್ಮನೆ ಇರೋಕ್ಕೆ ನನ್ನಿಂದ ಆಗಲಿಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಕೊಲೆ ಮಾಡಿದ್ದನ್ನು ತನ್ನ ಮೇಲೆ ಹಾಕುತ್ತಿದ್ದಾಳೆ. ನಿಜವಾಗಿ ಶ್ರುತಿ ಕೂಡ ತುಂಬ ಬಾರಿ ಪ್ರಯತ್ನ ಪಟ್ಟಿದ್ಲು ಕೂಡ ಅಪ್ಪನ ಸಾಯಿಸೋದಕ್ಕೆ, ಆದರೆ ಅಮ್ಮನ್ನ ಬಚಾವ್ ಮಾಡೋದಕ್ಕೆ ಶ್ರುತಿ ಬಲಿ ಆಗ್ತಿದ್ದಾಳೆ. ಫೈನಲಿ ಬಲಿ ಕೊಡ್ತಿದ್ದಾರೆ. ಹಾಗಾದರೆ ಫೈನಲಿ ಭಾನುಮತಿಗೆ ಶಿಕ್ಷೆ ಪ್ರಕಟ ಆಗುವುದಿಲ್ಲ, ರಿಲೀಸ್ ಆಗ್ತಿದ್ದಾರೆ ಮಗಳು. ಅದನ್ನು ಕೇಳಿಸ್ಕೊಂಡೆ ಶಾಕ್ ಆಗ್ತಿದ್ದಾರೆ ಗೀತಾವಜಿ, ಸುಧಾರಾಣಿ. ಹಾಗೆ ಗೀತಾವಜಿಗೆ ಒಂದು ಲುಕ್ ಕೊಡ್ತಿದ್ದಾರೆ ಭಾನುಮತಿ. ಫೈನಲಿ ಜಡ್ಜ್ಮೆಂಟ್ ಅಂತಕ್ಕಂಥದ್ದು ಈ ಕಡೆ ಮಗಳ ವಿರುದ್ಧವಾಗಿ ಆಗ್ತಾ ಇದೆ, ಅಂದರೆ ಭಾನುಮತಿಯ ಪರವಾಗಿ ನಡೀತಾ ಇದೆ. ಭಾನುಮತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಪ್ರತ್ಯಕ್ಷ ಸಾಕ್ಷಿಯ ಮುಖಾಂತರ ಪ್ರೂವ್ ಆಗ್ತಾ ಇದೆ. ಈ ಕಡೆ ಪ್ರತ್ಯಕ್ಷ ಸಾಕ್ಷಿ ಅಷ್ಟೇ ಅಲ್ಲ, ತಾನೇ ಕೊಲೆ ಮಾಡಿದ್ವು ಅಂತ ಖುದ್ದು ಶ್ರುತಿನೇ ಬಂದು ಒಪ್ಕೊಂಡು ಅಮ್ಮಂಗಾಗ್ತಿರೋ ಶಿಕ್ಷೆಯನ್ನು ತಪ್ಪಿಸಿ ಅವಳು ಶಿಕ್ಷೆಗೆ ಗುರಿ ಆಗ್ತಿದ್ದಾಳೆ. ಫೈನಲಿ ವಿಜಯ್, ಗೀತಾ, ಸುಧಾರಾಣಿ ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ. ಈ ಕಡೆ ಅಮ್ಮ ಖುಷಿ ಪಡ್ತಾ ಇದ್ರೆ ಈ ಕಡೆ ಮಗಳು ಜೈಲಿಗೆ ಹೋಗ್ತಾ ಇದ್ದಾಳೆ. ಫೈನಲಿ ಭಾನುಮತಿ ಇಸ್ ಬ್ಯಾಕ್. ಭಾನುಮತಿಯ ಆಟ ಮತ್ತೆ ಶುರುವಾಗ್ತದೆ. ಇನ್ನೇನೇ ಇದ್ರೂ ಕೂಡ ಭಾನುಮತಿ ಪ್ಲೇ ಅಷ್ಟೇ ಇರೋದು. ಗೀತಾ, ವಿಜಯ್ ಎಲ್ಲರೂ ಕೂಡ ದಾಳವಾಗ್ತಾರೆ ಅಷ್ಟೇ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.